ಜರ್ಮನಿ ಬರೋ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಇವಾಗ ತಾನೇ ಜರ್ಮನಿ ಬಂದಿದ್ದೀರಾ? ಫ್ಲೈಟ್ ಹತ್ಬೇಕಾದ್ರೆ ಎಲ್ಲರೂ ಹೇಳ್ತಿರ್ತಾರೆ ಹುಷಾರು, ಜರ್ಮನಿಲಿ ಚಳಿ ತುಂಬ ಜಾಸ್ತಿ. ಸೊ ನೀವು ಅಂದ್ಕೊಂಡಿರ್ಬೋದು ಏನೋ ಬಿಡಪ್ಪ ನಮ್ಮ ಊಟಿ ಕೊಡಗು ಥರ ಇರುತ್ತೆ, ಚಳಿ ಮ್ಯಾನೇಜ್ ಮಾಡ್ಬೋದು ಹೆಂಗೋ ಅಂತ. ಸೊ ಆದರೆ ಏರ್ಪೋರ್ಟಿಂದ ಮೊದಲನೇ ಸತಿ ಕಾಲಿಡ್ತಿರಲ್ಲ ಅವಾಗ ಬೀಸುತ್ತಲ್ಲ ಗಾಳಿ, ಅವಾಗ ಅನಿಸುತ್ತೆ ನಿಮಗೆ ಸೊ ಎಲ್ಲಿ ಬಂದು ತಗಲಾಕೊಂಡೆ ನಾನು. ಸೊ ಡೋಂಟ್ ಬಿ ಸ್ಕೇರ್ಡ್. ಇವತ್ತಿನ ವೀಡಿಯೋದಲ್ಲಿ ನಾನು ಜರ್ಮನಲ್ಲಿ ವಿಂಟರ್ನ ಹೆಂಗೆ ಎದುರಿಸೋದು, ಮತ್ತು ಇಲ್ಲಿ ಯಾವ ಥರ ಬಟ್ಟೆ ಹಾಕ್ಕೋಬೇಕು, ಯಾವ್ಯಾವ ಥರ ಜಾಕೆಟ್ಸ್ಗಳ್ನ ಯೂಸ್ ಮಾಡಬೇಕು ಅಂತ, ಮತ್ತು ಇಲ್ಲಿ ಡಿಪ್ರೆಷನ್ ಬರೋದು ತುಂಬ ಕಾಮನ್ನು. ಸೊ ಆ ಡಿಪ್ರೆಷನ್ ಕೂಡ ಯಾವ ಥರ ಎದುರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಮೊದಲನೇ ವಿಷಯ, ಬನ್ನಿ ರಿಯಾಲಿಟಿ ಚೆಕ್ ಮಾಡೋಣ. ಸೊ ನಮ್ಮ ಇಂಡಿಯಾದಲ್ಲಿ ಚಳಿ ಅಂದರೆ ಬರೀ ಸ್ವೆಟ್ರ್ ಹಾಕ್ತೀವಿ. ಸೊ ಆದರೆ ಇಲ್ಲಿ ಹಂಗಲ್ಲ. ಇಲ್ಲಿ ವಿಂಡ್ ಚಿಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಟೆಂಪ್ರೇಚರ್ 0 ಡಿಗ್ರಿ ತೋರಿಸುತ್ತೆ, ಆದರೆ ನಮಗೆ ಫೀಲ್ ಆಗೋದು -5 ಡಿಗ್ರಿ ಥರ. ಸೊ ಯಾಕಂದರೆ ಇಲ್ಲಿ ಗಾಳಿ ತುಂಬ ಸ್ಟ್ರಾಂಗ್ ಇರುತ್ತೆ. ಮತ್ತು ಇಲ್ಲಿ 2 ಥರ ಚಳಿ ಇರುತ್ತೆ. ಒಂದು ಡ್ರೈ ಕೋಲ್ಡು, ಸೊ ಬಿಸಿಲು ಇರುತ್ತೆ ಮತ್ತು ಚಳಿನೂ ಇರುತ್ತೆ. ಸೊ ಇದು ಓಕೆ, ಪರವಾಗಿಲ್ಲ. ಮತ್ತು ಎರಡನೇದು ವೆಟ್ ಕೋಲ್ಡ್ ಅಂತ. ಸೊ ಇದು ತುಂಬ ಡೇಂಜರ್ಗಳು. ಮಳೆ, ಗಾಳಿ ಮತ್ತು ಚಳಿ ಈ 3 ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಎಷ್ಟು ಕೋಲ್ಡ್ ಅಂದರೆ ಫ್ರೀಸ್ ಆಗೋಗ್ಬಿಡ್ತೀವಿ, ಆ ಲೆವೆಲಿಗೆ ಕೋಲ್ಡ್ ಇರುತ್ತೆ. ಸೊ ನನ್ನ ಅಡ್ವೈಸ್ ಏನಪ್ಪ ಅಂತಂದರೆ, ಹೊರಗೆ ಹೋಗೋಕ್ಕಿಂತ ಮುಂಚೆ ಮೊಬೈಲಲ್ಲಿ ನೋಡಿ ಒಂದ್ಸತಿ ರಿಯಲ್ ಫೀಲ್ ಟೆಂಪ್ರೇಚರ್ ಎಷ್ಟಿದೆ ಅಂತ. ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಬಟ್ಟೆ. ಸೊ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಇಂಡಿಯಾದಿಂದ ಬರುವಾಗ ಸೂಟ್ಕೇಸ್ ತುಂಬ ದಪ್ಪ ಜಾಕೆಟ್ಗಳು, ಬಟ್ಟೆಗಳನ್ನೆಲ್ಲ ತುಂಬ್ಕೊಂಬಂದ್ಬಿಡ್ತಾರೆ. ಸೊ ನೀವು ಆ ಥರ ತಪ್ಪು ಮಾಡೋಕೆ ಹೋಗಬೇಡಿ. ಯಾಕೆಂದರೆ ನಮ್ಮೂರ ಜಾಕೆಟ್ಗಳು ಅಥವಾ ನಮ್ಮೂರ ಬಟ್ಟೆಗಳು ಇಲ್ಲಿನ ಗಾಳಿ ಮತ್ತು ಚಳಿಗೆ ತಡೆಯಲ್ಲ. ಇಲ್ಲಿ ನಾವು ಈರುಳ್ಳಿ ಫಾರ್ಮುಲಾ ಅಂದರೆ ಆನಿಯನ್ ಪ್ರಿನ್ಸಿಪಲ್ ಆ ಥರ ಫಾಲೋ ಮಾಡಬೇಕು. ಅಂದರೆ ಲೇಯರ್ಸ್ ಮೇಲೆ ಲೇಯರ್ಸ್ ಮೇಲೆ ಲೇಯರ್ಸು ಈ ಥರ ಬಟ್ಟೆಗಳ್ನ ಹಾಕೋಬೇಕು. ಫಸ್ಟ್ ಲೇಯರ್ ನಾವು ಯಾವ ಥರ ಹಾಕೋಬೇಕು ಅಂತಂದರೆ ಥರ್ಮಲ್ಸು. ಸೊ ಇದು ಯಾವ ಥರಪ್ಪ ಅಂತಂದರೆ ಬಾಡಿಗೆ ಅಂಟ್ಕೊಂಡಿರಬೇಕು, ಸ್ಕಿನ್ ಟೈಟ್ ಆಗಿರಬೇಕು. ಸೊ ಇದನ್ನು ನೀವು ಯುನಿಕ್ಲೋ ಅಥವಾ ಡೆಕೋತ್ಲಾನಲ್ಲಿ ತೊಗೊಂಡ್ರೆ ಒಳ್ಳೆಯದು. ಸೊ ಮತ್ತು ಸೆಕೆಂಡ್ ಲೇಯರ್ ಬಂದುಬಿಟ್ಟು ಸ್ವೆಟರು ಅಥವಾ ಹುಡ್ಡಿ ಹಾಕೋಣದ್ರಿಂದ ನಿಮಗೆ ಬೆಚ್ಚಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಥರ್ಡ್ ಲೇಯರ್ ಯಾವ ಥರ ಅಂತ ಅಂದರೆ ವಿಂಟರ್ ಜಾಕೆಟು. ಸೊ ಇದು ವಾಟರ್ ಪ್ರೂಫ್ ಆಗಿರಬೇಕು ಮತ್ತು ವಿಂಡ್ ಪ್ರೂಫ್ ಆಗಿರಬೇಕು. ಸೊ ಈ ಥರ ಜಾಕೆಟ್ಗಳು ನೀವು ತೊಗೊಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದೆಲ್ಲಿ ಸಿಗುತ್ತಪ್ಪ ಅಂತಂದರೆ ಜರ್ಮನಲ್ಲಿ ನ್ಯೂಯಾರ್ಕರು ಅಥವಾ C&A ಅಥವಾ ಜಾಕ್ ವೋಲ್ಫ್ ಸ್ಕಿನ್ ಅಂತ ಬರುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಈ ಜಾಕೆಟ್ಗಳು ಸಿಗ್ತವೆ. ಸೊ ಈ ಥರ ತೊಗೊಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಂಡಿಯಾದಿಂದ ನೀವು ಯಾವ ಥರ ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಅಲ್ಲಿನ ಜಾಕೆಟು ಜರ್ಮನಿನಲ್ಲಿ ವರ್ಕ್ ಆಗಲ್ಲ. ಜೊತೆಗೆ ಕೈಗೆ ಗ್ಲೌಸು, ಕುತ್ತಿಗೆ ಮಫ್ಲರು ಮತ್ತು ತಲೆಗೆ ಟೋಫಿ. ಸೊ ಇವನ್ನ ಕೂಡ ಮರಿಬೇಡಿ. ಸೊ ಇವಿಲ್ಲ ಅಂತಂದರೆ ಅಥವಾ ಕಿವಿ ಕವರ್ ಆಗಲಿಲ್ಲ ಅಂತಂದರೆ ನಿಮಗೆ ಹುಷಾರಿಲ್ದಂಗೆ ಆಗೋದು ಗ್ಯಾರಂಟಿ. ಸೊ ಬಿ ಕೇರ್ಫುಲ್ ಗೈಸ್. ಬಟ್ಟೆ ಆಯಿತು, ಇವಾಗ ಮನೆ ವಿಷಯ ಹೇಳ್ತೀನಿ ನೋಡಿ. ಸೊ ಜರ್ಮನ್ ಮನೆಗಳಲ್ಲಿ ಹೆಂಗಿರುತ್ತೆ ಅಂತಂದರೆ ಇಲ್ಲಿ ಸೊ ಹೀಟ್ರು ಅಥವಾ ರೇಡಿಯೇಷನ್ ಇರುತ್ತೆ. ಲೈಕ್ ಅವು ಏನು ಮಾಡುತ್ತೆ ಅಂತಂದರೆ ನಿಮಗೆ ಮನೇನ ವಾರ್ಮ್ ಆಗಿಡುತ್ತೆ. ಸೊ ನಮ್ಮ ಜನ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ ಚಳಿ ಅಂದರೆ ಹೀಟ್ರನ್ನ ಫುಲ್ ಇಟ್ಬಿಡೋದು, ಮ್ಯಾಕ್ಸಿಮಮ್ ಇಟ್ಬಿಡೋದು, ಇಲ್ಲಾಂದರೆ ಫುಲ್ 5ಗೆ ಇಟ್ಬಿಡೋದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ತಿಂಗಳ ಕೊನೆಯಲ್ಲಿ ಕರೆಂಟ್ ಬಿಲ್ ನೋಡಿದ್ರೆ ಹಾರ್ಟ್ ಅಟ್ಯಾಕೇ ಆಗೋಗ್ಬಿಡುತ್ತೆ. ಸೊ ಯಾಕಂದರೆ ಯಾವಾಗಲೂ 3 ಅಥವಾ 3.5 ಸೊ ಈ ಥರ ಇಟ್ಟರೆ ನಿಮಗೆ ಕರೆಕ್ಟಾಗಿ ಮೇಂಟೈನ್ ಆಗ್ತಿರುತ್ತೆ, ಟೆಂಪ್ರೇಚರು ಮೇಂಟೈನ್ ಆಗುತ್ತೆ ಮತ್ತು ಬಿಲ್ ಕೂಡ ಜಾಸ್ತಿ ಬರೋಲ್ಲ. ನೀವೇನಾದ್ರು ಫುಲ್ ಮ್ಯಾಕ್ಸಿಮಮ್ ಇಟ್ಟರೆ ಏನಾಗುತ್ತೆ, ಓವರ್ ಕರೆಂಟ್ ಯೂಸ್ ಆಗಿ ನಿಮಗೆ ಬಿಲ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಲಿಫ್ಟೇನು ಅಂದರೆ ವೆಂಟಿಲೇಷನು. ಸೊ ಚಳಿ ಅಂತ ಕಿಟಕಿ ಬಾಗಿಲು ಯಾವಾಗಲೂ ಮುಚ್ಚಿಡಕ್ಕೆ ಹೋಗ್ಬೇಡಿ. ಮನೆ ಒಳಗೆ ಫಂಗಸ್ ಬೆಳೆಯೋ ಚಾನ್ಸಸ್ ಕೂಡ ಇರುತ್ತೆ, ಅಂದರೆ ಮೋಲ್ಡ್ ಅಂತ ಆಗುತ್ತೆ. ಸೊ ದಿನ ಬೆಳಿಗ್ಗೆ ಅಥವಾ ರಾತ್ರಿ ಏನೇನು ಮಾಡಿ ಅಂತಂದರೆ ಒಂದು 10 ನಿಮಿಷ ಕಿಟಕಿ ಓಪನ್ ಮಾಡಿಬಿಟ್ಟು, ಕೀ ಫ್ಯಾನ್ ಅಂತ ಹೇಳ್ತೀವಿ, ಅಷ್ಟು ಮಾತ್ರ ಮಾಡಿಬಿಟ್ಟು ಸೊ ಒಂದು 10 ನಿಮಿಷ ಫ್ರೆಶ್ ಏರ್ ಬರಲಿ. ಸೊ ಆಮೇಲೆ ಬೇಕಾದ್ರೆ ನೀವು ಕ್ಲೋಸ್ ಮಾಡ್ಕೊಳ್ಳಿ ವಿಂಡೋನ. ಕೊನೆಯದಾಗಿ ಮೆಂಟಲ್ ಹೆಲ್ತ್. ಸೊ ಇಲ್ಲಿನ ಚಳಿಗಾಲದಲ್ಲಿ ಹೆಂಗಪ್ಪ ಅಂತಂದರೆ ನಮ್ಮ ಸೂರ್ಯ ಬರೋದೇ ಇಲ್ಲ ಅಂತಾನೆ, ಬೆಳಿಗ್ಗೆ 8 ಗಂಟೆಗೆ ಬಂದರೆ ಸಂಜೆ 4 ಗಂಟೆಗೆ ಹೋಗ್ಬಿಡ್ತಾನೆ. ಸೊ ಬಿಸಿಲಿಲ್ಲ ಅಂತಂದರೆ ನಮಗೆ ಡಿಪ್ರೆಷನ್ ಫೀಲ್ ಆಗೋದಂತೂ 100%. ಸೊ ಇದನ್ನ ಏನಂತಾರಪ್ಪ ಅಂತಂದರೆ ವಿಂಟರ್ ಬ್ಲೂಸ್ ಅಂತ ಕರೀತಾರೆ. ಸೊ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಸೊ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ವಿಟಮಿನ್ D ಟ್ಯಾಬ್ಲೆಟ್ ತೊಗೋಬೋದು. ಸೊ ಮತ್ತು ರೂಮ್ನಲ್ಲೇ ಕೂರಕ್ಕೆ ಹೋಗಬೇಡಿ, ಯಾವಾಗಲೂ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ, ಕ್ರಿಸ್ಮಸ್ ಮಾರ್ಕೆಟ್ಗಳು ಇರ್ತವೆ, ಲೈಟಿಂಗ್ಸ್ ನೋಡಿರಿ. ಸೊ ನೈಟ್ ಹೊತ್ತು ಔಟಿಂಗ್ ಹೋಗೋದ್ರಿಂದ ತುಂಬ ಒಂಥರ ಫ್ರೆಶ್ ಮೂಡು ಬರುತ್ತೆ. ಸೊ ಫ್ರೆಂಡ್ಸ್, ಜರ್ಮನ್ ವಿಂಟರ್ ಕಷ್ಟ ಇರ್ಬೋದು, ಆದರೆ ನೀವು ಸರಿಯಾಗಿ ತಯಾರಿ ಮಾಡಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಸ್ನೋ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸು ಜರ್ಮನಿ ಬರೋರಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಹಂಗೆ ಫಾಲೋ ಮಾಡ್ರಪ್ಪ.